ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ, ನಿಮ್ ಕಾಲದ ಸಾಕ್ಷಿಗುಡ್ಡೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನು ಕೊಟ್ಟು ನಿಮ್ ಜೊತೆಲಿ ಇರ್ತೀನಿ. ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ, ನಾವು ಪೂಜೆ ಮಾಡ್ತೀವಿ, ನಿಮ್ಗೆ ಯಾಕೆ ಸಂಕಟ? ನಾವು ಮಾಡಿರ್ತಕ್ಕಂಥದ್ದು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಜಾಲ್ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾವು ಪೂಜೆ ಮಾಡಿದ್ರೆ ನಿಮ್ಗೇನು ತೊಂದರೆ? ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿಯಲ್ಲಿ ಬೂತ್ ಮಟ್ಟದಲ್ಲಿ ನೀವು ದಿನ ಪೂಜೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ. ಅದು ಬಿಟ್ಬಿಟ್ಟು ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಹೊಟ್ಟೆ ಕಿಚ್ಚು ಹೊಟ್ಟೆಕಿರಿಗೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನೇನು ಎದೆಗುಂದಲ್ಲ. ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ. ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ. ಇವತ್ತು 1000 ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡಬೇಕು. ಅಂತದ್ದು ಮಸರಲ್ಲಿ ಕಲ್ಲುಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಡಿ. ಮಸರಲ್ಲಿ ಕಲ್ಲುಡುತ್ತವರು ಯಾವತ್ತೂ ಜನಮಾನಸದಲ್ಲಿ ಉಳಿದಿಲ್ಲ. ಹಾಗಾಗಿ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಒಂದು ಭೂ ಪೂಜೆಯನ್ನ, ಒಂದು ದೈವಿಕ ಪೂಜೆ ಮಾಡಿ, ಒಂದು ವಿಘ್ನೇಶ್ವರನ ಪೂಜೆ ಮಾಡಿ, ಭೂಮಿ ತಾಯಿಗೆ ಒಂದು ಪೂಜೆ ಮಾಡಕ್ಕೆ ಒಂದು ಅದರಲ್ಲೂ ಟೀಕೆ ಮಾಡ್ತೀರಾ. ಆಯ್ತು, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾನಿವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸಿದಕ್ಕೋಸ್ಕರ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ನಿಮ್ಮ ಪತ್ರಿಕಾಗೋಷ್ಠಿಗೆ, ನಿಮ್ಮ ಹೇಳಿಕೆಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ಮುಂದುವರೆದು ಇಂಧನ ಇಲಾಖೆಯಿಂದ ಜಾಲ್ ಸಾಹೇಬರು ಕಳೆದ ತಿಂಗಳು